ಯಾರಿಗಾರು ಹೇಳಿರಿ? ಯಾರಿಗೆ ಹೇಳಿ ಸರ್, ಬಿಟ್ಟು ಯಾರಿಗೆ ಹೇಳಿಲ್ಲ. ಈಗೇನು ಸದ್ಯಕ್ಕೇನು ಬೇಡ, ಒಂದು ಅರ್ಧ ತಾಸು ಬಿಟ್ಟು ಪೊಲೀಸರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿರಿ. ಆಯ್ತು ಸರ್, ನೀವು ಹೇಳಿದ್ರೆ ಅದೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರಿ. ಓಕೆ ಸರ್. ನಡೀರಿ ಬಾಸ್ ಅವರು. ಸ್ಮಶಾನದಾಗೂ ಇದಕ್ಕಲ್ಲ, ಅರಿಶಿನ ಕುಂಕುಮ, ಲಿಂಬೆ ಹಣ್ಣು. ಎರಡನೇ ಕೊಲೆ ಅಶೋಕನ ಕೊಲೆ ಆದಾಗೂ ಇದಕ್ಕಲ್ಲ, ಇದ ಅರಿಶಿನ ಕುಂಕುಮ. ಕೀರ್ತಿ ಕೊಲೆ ಆದಾಗೂ ಇದ ಅರಿಶಿನ ಕುಂಕುಮಕ್ಕಲ್ಲ. ಈಗೂ ಇದಕ್ಕಲ್ಲ, ಇದ ಅರಿಶಿನ, ಇದ ಕುಂಕುಮ, ಇದ ಲಿಂಬಿಕಾಯಿ. ಅಂದ್ರವ 5ನೇ ಕೊಲೆಗೆ ತಯಾರಾಗ್ಯಾನ. ಇದನ್ನು ಹಿಂಗೆ ಬಿಟ್ರೆ ಅವ 5ನೇ ಕೊಲೆ ಮಾಡೇ ಮಾಡ್ತಾನ. 5ನೇ ಕೊಲೆ ಮಾಡಕ್ಕೆ ನಾ ಬಿಡಬಾರ್ದು. ಮೈ ಚಾಲೆಂಜ್. ಪೂಜಾ ಬಾಸ್, ನನಗೊಂದು ಡೌಟು. ಏನು ಬಾಸ್? ಈಗ ಸತ್ತೋಗಿರೋ 2 ಬಾಡಿ ನಮ್ಮೂರ್ದು, ಆದರೆ ಈ ಹುಡುಗಿ ಬಾಡಿ ನಮ್ಮೂರ್ದಲ್ಲ ಅನ್ಸಾಗತ್ತೆ ನಮ್ಗೆ. ಹೌದು ಬಾಸ್, ನಾನು ಈ ಹುಡುಗಿ ನಮ್ಮ ಊರಾಗ ಎಲ್ಲೂ ನೋಡೇ ಇಲ್ಲ ನಾನು. ನಿಮ್ಮ ಹದ್ದಿನ ಕಣ್ಣಲ್ಲ ಇದ್ರಿ ಇರ್ಬೇಕು, ನಂಬಬೇಕು ನಾವು. ಬಾಸ್, ನಂದು ಒಂದು ಐಡಿಯಾ ಐತ್ರಿ. ಏನು? ನಾವು ಯಾಕೆ 3 ಜನ ಬೇರೆ ಬೇರೆ ಕಡೆ ಹುಡುಕ್ಬಾರ್ದು? ಹುಡುಕಿದ್ರೆ ಯಾವ್ದಾರು ಒಂದು ಸಣ್ಣ ಕ್ಲೂ ಸಿಗ್ಬೋದು ಬಾಸ್. ಕರೆಕ್ಟ್. ಆದ್ರೆ ಒಂದು ಪ್ರಾಬ್ಲಮ್ ಆಕೈತಿ. ನಾ ಹೇಳ್ದಾಗ ನಿಮ್ಮ ಪ್ರಾಬ್ಲಮ್ ಅಂತೀರೇನ್ರಿ ಬಾಸ್ ಯಾವಾಗಲೂ? ಹಂಗಲ್ಲ, ಪೂರ್ತಿ ಕೇಳಿಸ್ಕೊ ಇಲ್ಲಿ. ಈಗ ನಾವು 3 ಮಂದಿ ಬೇರೆ ಬೇರೆ ಕಡೆ ಸರ್ಚ್ ಮಾಡಕತ್ತು ಅಂದ್ರೆ ಪೊಲೀಸರು ಡೌಟ್ ಬರ್ತೈತಿ. ನಮ್ಗಿಂತ ಮುಂಚೆ ಇವರು ಸರ್ಚ್ ಮಾಡಕತ್ತಾರ ಅಂಥೇಳಿ. ತಪ್ಪು ಯಾರ ಮೇಲೆ ಬರ್ತೈತಿ? ನಮ್ಮ ಮ್ಯಾಗ. ಈಗ ಹೆಂಗಾರು ಕಾನ್ಸ್ಟೇಬಲ್ ಸುದ್ದಿ ಹೆಚ್ಚಿದೈತಿ. ಅವ ರಿಪೋರ್ಟ್ ತೊಗೊಂಬರೋ ಮಟ್ಟ ಸುಮ್ಮಿರುನು. ಅವ ತೊಗೊಂಬಂದು ಕೊಟ್ಟಾದ್ಮೇಲೆ ನಿನ್ನ ಐಡಿಯಾ ಪ್ರಕಾರನ ಹುಡ್ಕೊನು. ಸರ್, ನನ್ನ ಇನ್ವಿಟೇಷನ್ ಪ್ರಕಾರ ಅಂದ್ರೆ ನಾಲ್ಕು ಮನೆಯಾಗೆಲ್ಲ ಹೋಗಿ ಹುಡುಕಾಡೀನಿ ರೀ. ಅಲ್ಲಿ ಹೋಗಿದ್ರೆ ಏನೂ ಸಿಕ್ಕೇ ಇಲ್ಲ. ಆದ್ರೆ ಮಾಟ ಮಂತ್ರ ವಸ್ತುಗಳು ಮಾತ್ರ ಭಾಳ ಸಿಕ್ಕವ್ರಿ. ಅವ್ರ ಅಣ್ಣ ಬಹುಶಃ ನಮ್ಮ ಜೊತೆಗೇನೋ ಆಟ ಆಡಕತ್ತಾನ ಅನ್ಸತ್ರಿ. ಬಾಸ್, ಆ ಹುಡುಗಿ ರಿಪೋರ್ಟ್ ಬರ್ಬೇಕಂತ ಸ್ವಲ್ಪ ಲೇಟ್ ಆಗುತ್ತಂತ್ರಿ. ಆದ್ರೆ ಅವ್ರ ಹುಡುಗಿ ಅಪ್ಪ ಅಮ್ಮನ ಹೆಸರು, ಊರು ಎಲ್ಲ ಡೀಟೇಲ್ ತೊಗೊಂಬಂದಿನಿ. ಇಷ್ಟೆಲ್ಲ ಆದಮೇಲೂ ನಾನು ಸತ್ತವ್ರ ಮನೆ ಕಡೆ ಹೋಗಿದ್ದೆ. ಅವ್ರ ಮನೆ ಕಡೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿರೆ. ಕಲೆಕ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ಅವರಷ್ಟರೂ ಸಾಯಕ್ಕೆ ಒಂದೇ ಒಂದು ಕಾರಣ. ಇದ್ರ ಅರ್ಥ ಏನಂದ್ರೆ ಅದು ಯಾವುದೋ ಒಂದು ಸಿದ್ಧಿ ಪಡ್ಕೋಬೇಕಂತೇಳಿ ದೊಡ್ಡ ಪೂಜೆ ಮಾಡಕತ್ತಾನ. ಆ ಪೂಜಾ ಪೂರ್ತಿ ಯಾಕೆ ನಾವು ಬಿಡಬಾರದು. ಇದನ್ನ ಹಂಗಾರ ಮಾಡಿ ನಾವು ತಡಿಬೇಕು. ಇದೆಲ್ಲ ಹೆಂಗೆ ಸಾಧ್ಯ ಬಾಸ್? ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅದಕ್ಕೆ ಡಿಟೆಕ್ಟಿವ್ ಅಂತಾರ. ಅಲ್ಲ, ನೀವೆಲ್ಲ ಹೆಂಗೆ ಕಂಡು ಹಿಡಿದ್ರಿ ಅಂತ ಹೇಳ್ತೀನಿ ರೀ ಬಾಸ್. ಒಟ್ಟ ಆ ಸಿದ್ಧಿ ಆಗ್ಲಾರನ್ನ ನಾವು ತಡ್ಕೋಬೇಕು, ನಾವು ತಡಿಬೇಕು. ಒಟ್ಟ ಆ ಪೂಜೆ ಆಗಬಾರ್ದು. ಇನ್ನು ಹೆಂಗೆ 5 ಕೊಲೆ ಮಾಡ್ತಾ ನಾನು ನೋಡ್ತೀನಿ. ನೀವು ಒಂದು ಕೆಲಸ ಮಾಡಿರಿ,
ಇಲ್ಲಿಂದ ಸೀದಾ ನೀ ಅಲ್ಲಿಗೆ ಹೋಗು. ಹಾಂ, ಅಷ್ಟು ಮಾಡು. ನೀನು ಸೀದಾ ಕಾನ್ಸ್ಟೇಬಲ್ ಅಂತಕ್ಕೆ ಹೋಗು, ಡೀಟೇಲ್ಸ್ ಕಲೆಕ್ಟ್ ಮಾಡು. ಏನಾದರೂ ಒಟ್ಟಿನಲ್ಲಿ ಈ ಕೊಲೆ ಆಗಕ್ಕೆ ನಾವು ಬಿಡಬಾರ್ದು. ಓಕೆ ಬಾಸ್. ಓಕೆ, ನೀನು ಅಲ್ಲಿಗೆ ಓಕೆ ಹೋಗು. ಬಾಸ್. ನಾನು ನೋಡ್ತೀನಿ ನೆಕ್ಸ್ಟ್ ಕೊಲೆ ಹೆಂಗೆ ಮಾಡ್ತಾನೆ ಅಂತೇಳಿ. ಏನು ಮಾಡಲಿ ಕಾಲ್ ಮಾಡಲೋ ಬೇಡೋ? 12 ಗಂಟೆ ಆಯಿತು, ಇವ್ನು ಇನ್ನೂ ಕಾಲ್ ಮಾಡ್ತಿಲ್ಲ. ನಾನೇ ಮಾಡಲಾ? ಮಾಡ್ತೀನಿ ತಡಿ. ಹಲೋ, ಹ್ಯಾಪಿ ಬರ್ಡೇ ಚಿನ್ನ. ಬರೀ ಫೋನಲ್ಲೇ ವಿಶ್ ಮಾಡ್ತೀಯಾ? ಇಷ್ಟೇ ನಾನು ನಿನ್ನ ಪ್ರೀತಿ? ಹಂಗಲ್ಲ ಕಣೆ, ಮಸ್ತ್ ಸೆಲೆಬ್ರೇಷನ್ ಮಾಡ್ಬೇಕಂತ ಪಕ್ಕಾ ಪ್ಲ್ಯಾನ್ ಮಾಡೀನಿ, ಗೊತ್ತಾ ನಿಂಗೆ? ನಂಗೆ ಗೊತ್ತಿಲ್ಲ. ಇಲ್ಲಿ ಬಾ ಇವಾಗ ನೀನು, ನಾ ಇವಾಗಲೇ ನೋಡ್ಬೇಕು ನಿನ್ನ. ಇವಾಗಲೇ ಇಷ್ಟು ಕಾಟ ಕೊಡಾಕತ್ತಿದಿ, ಮುಂದೆ ನಿನ್ನ ಮದುವೆ ಆದ್ರೂ ಮುಗೀತು ನನ್ನ ಕತಿ. ನೋಡಬೇಕು ಅಂದರೆ ನೋಡಬೇಕು. ಬರ್ತೀಯಾ ಇಲ್ಲ? ತಡಿ, ನಾನೇ ಬರ್ತೀನಿ. ಓಕೆ. ಎಷ್ಟೊತ್ತಾಯಿತು, ಇನ್ನೂ ಬರಲಿಲ್ಲಲ್ಲ ಇವನು. ಇಲ್ಲೇ ಮನೆ ಎತ್ಕೊಂಡು ಇನ್ನೂ ಬಂದಿಲ್ಲ ಇವನು. ಚಿನ್ನ, ಅಲ್ಲ ವಿಕಿ, ಊರಿಗೆ ಬರೋದೇ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ. ಅದರಲ್ಲೂ ಇವತ್ತು ನನ್ನ ಬರ್ತ್ಡೇ. ನನ್ನ ಜೋಡಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಅನ್ಸಲ್ಲ ನಿನಗೆ? ಹಂಗಲ್ಲೇ ನೋಡು, ಮೊದಲೇ ಇದು ಹಳ್ಳಿ. ಸ್ವಲ್ಪ ಜನಕ್ಕೆ ಗೊತ್ತಾದರೂ ದೊಡ್ಡದಾಗಿ ನಿನ್ನ ಹೆಸರು ಹಾಳು ಮಾಡ್ತಾರಂತ ಭಯ ಆಗತ್ತದ ನನಗೆ. ಅದು ಅಲ್ಲದೆ ಯಾವಾಗಲೂ ನಿನ್ನ ಜೊತೆಗೆ ಇರ್ಬೇಕಂತ ಆಸೆ ಅನಿಸ್ತೈತಿ. ಆದರೂ ನಾವು ಇಷ್ಟೊಂದು ಇಷ್ಟಪಡ್ತೀವಿ. ನಮ್ಮ ಅಣ್ಣ ನಿನ್ನನ್ನು ಒಪ್ಪಲಿಲ್ಲ ಅಂದರೆ? ಸಂಗೀತ, ಒಂದು ಒಳ್ಳೆ ಜಾಬ್ ಅಷ್ಟೇ. ತನ್ನ ತಂಗಿ ಖುಷಿಯಾಗಿರ್ತಾಳಂತ ನಿಮ್ಮ ಅಣ್ಣಗೆ ಗೊತ್ತಾದರೆ ಅವನ ಬಂದು ನಿನ್ನ ಕೈನ ನನ್ನ ಕೈಯಾಗ ಕೊಡ್ತಾನೆ. ಡೋಂಟ್ ವರಿ ಚಿನ್ನ. ಹೋಗ್ಲಿ ಬಿಡು. ಹೌದು, ನನ್ನ ಬರ್ಡೇ ಗಿಫ್ಟ್ ಎಲ್ಲಿ? ಗಿಫ್ಟಾ? ಇಷ್ಟೊತ್ತಿನಲ್ಲಿ ಗಿಫ್ಟ್ ಏನೇ? ನಾನು ಬಂದಿದ್ದೆ ದೊಡ್ಡ ಗಿಫ್ಟ್ ನಿನಗೆ. ಹೋಗೋ. ನೋಡು, ನಾ ಯಾವಾಗಲೂ ನಿನ್ನ ಜೊತೆ ಇರಂಗಿಲ್ಲ, ಆದರೆ ನೀನು ಡಾಕ್ಟರ್ ಆಗಕ್ಕಿ. ಇದು ಯಾವಾಗಲೂ ನೀನು ಕೊಳ್ಳಾಗಿದ್ರೆ ನಾನು ನಿನ್ನ ಜೊತೆಗೆ ಇದ್ದಂಗನ. ಅದು ಅಲ್ದೆ ಇದರಿಂದ ನೀನು ಯಾರು ಎದೆ ಬಿಡ್ತಾ ಚೆಕ್ ಮಾಡಿದ್ರು ಇದ್ರಾಗ ನನ್ನ ಎದೆ ಬಿಡ್ತಾನೆ ಕೇಳಿಸುತ್ತೆ. ಎನಿವೇ, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದ.
ಊರಾನ್ ಜನ ಹೇಳಿದ ಪ್ರಕಾರ ಯಾರೋ ಒಬ್ಬ ಕರಿ ಅಂಗಿ ಹಾಕ್ಕೊಂಡು ಗುಡ್ಡದ ಕಡೆ ಹೋಗ್ಕಂಡ್ರಿ ಅಂತ ಹೇಳಿದ್ರು. ಈ ಗುಡ್ಡದ ಕಡೆ ಬಂದು ನೋಡಿದ್ರೆ ಹೋಗಾಕ ದಾರಿನೇ ಇಲ್ಲ. ಹೆಂಗೆ ಹೋಗ್ಕಾಣ? ಕುಂಕುಮ ನಿಂಬೆಕಾಯಿ ಅರಿಶಿನ. ಅವ ಕಲ್ಲು ಮೇಲೆ ಹಾಕೋದು ಇದ ಲಿಂಬೆಕಾಯಿ, ಇದ ಅರಿಶಿನ ಕುಂಕುಮ. ಅವ ಊರ ಮಂದಿ ಕಣ್ಣು ತಪ್ಪಿಸ್ಬೋದು, ಆದರೆ ನನ್ನ ಕಣ್ಣು ತಪ್ಪಿಸ್ಕೊಂಡು ಇಡಕ್ಕೆ ಸಾಧ್ಯನೇ ಇಲ್ಲ. ಇಷ್ಟ ಸಾಕು. 4 ದಿನ ಹಿಡ್ತೀನಿ.